ಹಾಯ್ ನಮಸ್ಕಾರ ಫ್ರಮ್ ಟೆಕ್ ಇನ್ ಕನ್ನಡ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಅದರ ಮಕ್ಕಳಾದರೂ ಆಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸ್ ಆದರೂ ಆಗಿರ್ಬೋದು, ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಕ್ಲಾಸ್ನ ಅಟೆಂಡ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿರುವಂಥದ್ದು. ಅಷ್ಟೇ ಅಲ್ಲ, ಆಫೀಸಿಗೆ ಹೋಗೋರು ಕೂಡ ವರ್ಕ್ ಫ್ರಮ್ ಹೋಮ್ನೇ ಮಾಡಬೇಕಾಗಿದೆ. ಇದೇ ಕಾರಣಕ್ಕೆ ರೀಸೆಂಟ್ ಡೇಸಲ್ಲಿ ಟ್ಯಾಬ್ಲೆಟ್ಗಳ ಸೇಲ್ಸ್ ಹೆವಿ ಅಂದರೆ ಹೆವಿ ಜಾಸ್ತಿ ಆಗ್ತಾ ಇರುವಂಥದ್ದು ಮತ್ತು ಎಲ್ಲ ಬ್ರ್ಯಾಂಡ್ಗಳು ಕೂಡ ಟ್ಯಾಬ್ಲೆಟನ್ನು ಲಾಂಚ್ ಮಾಡ್ತಾರೆ. ಸೊ ಇದೀಗ ಸ್ಯಾಮ್ಸಂಗ್ ಅವರು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಟ್ಯಾಬ್ A8 ಲಾಂಚ್ ಮಾಡಿರುವಂಥದ್ದು. ಇದು 2 ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. LTE ವೇರಿಯಂಟ್ ಕೂಡ ಇದೆ ಮತ್ತು ವೈಫೈ ವೇರಿಯಂಟ್ ಕೂಡ ಇರುವಂಥದ್ದು. ವೈಫೈ ವೇರಿಯಂಟು 16,000-18,000 ರೇಂಜಲ್ಲಿ ಲಾಂಚ್ ಆದರೆ ಅದೇ LTE ವೇರಿಯಂಟು 20,000-22,000 ರೂಪಾಯಿ ರೇಂಜಲ್ಲಿ ಲಾಂಚ್ ಆಗ್ತಿರುವಂಥದ್ದು. ಅಂದರೆ ಆಫರ್ ಅದು ಇದೆಲ್ಲ ನೋಡಿಕೊಂಡು ನೀವು ಆ ಪ್ರೈಸಲ್ಲಿ ಪರ್ಚೇಸ್ ಮಾಡ್ಬೋದು. ನಾನಿವತ್ತು ಈ ಒಂದು ಟ್ಯಾಬ್ಲೆಟನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಫಸ್ಟ್ ಇಂಪ್ರೆಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಟ್ಯಾಬ್ಲೆಟನ್ನು ಒಂದು ಪ್ರೈಸಲ್ಲಿ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಇರ್ಬೋದು, ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡೋದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲದಾಗಿ ಒಂದು ಟ್ಯಾಬ್ಲೆಟನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಒಂದು ಟ್ಯಾಬ್ಲೆಟ್ ನಿಮ್ಗೆ ಈ ರೀತಿ ನೋಡೋ ಸಿಗ್ತಾ ಇರುವಂಥದ್ದು. ನನಗೆ ಅವರು ಕಳಿಸಿರುವಂಥದ್ದು LTE ವೇರಿಯಂಟ್ನ ಟ್ಯಾಬ್ಲೆಟ್ ಆಗಿರುವಂಥದ್ದು. 3 GB ರ್ಯಾಮ್ ಮತ್ತು 32 GB ಸ್ಟೋರೇಜು. ಈ ಒಂದು ಟ್ಯಾಬ್ಲೆಟ್ನ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಡೈರೆಕ್ಟಾಗಿ ನಿಮಗೆ ಒಂದು ಟ್ಯಾಬ್ಲೆಟ್ ಒಂದು ಕವರ್ನ ಒಳಗಡೆ ಹಾಕಿ ಕೊಟ್ಟಿದ್ದಾರೆ. ಅದನ್ನು ಪಕ್ಕಕ್ಕಿಟ್ಟರೆ ಈ ಒಂದು ಬಾಕ್ಸ್ನ ಒಳಗಡೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಜೊತೆಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಕೂಡ ಇರುವಂಥದ್ದು. ಅದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ ಒಳಗೆ ಕೇವಲ 8 ವ್ಯಾಟ್ನ 7.5ರಿಂದ 8 ವ್ಯಾಟ್ನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟರೆ ಬೇಜಾರಾಗುವಂಥ ವಿಷಯ. ಮತ್ತು ಒಂದು USB Type-C ಡಾಟಾ ಕೇಬಲ್ ಕೂಡ ಸಿಗ್ತಿರುವಂಥದ್ದು. ಒಂದು ಒಳ್ಳೆ ಕ್ವಾಲಿಟಿ ಕೇಬಲ್ ಇದಾಗಿದೆ. ಇದನ್ನು ಬಿಟ್ಟರೆ ಬೇರೆ ಏನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಟ್ಯಾಬ್ಲೆಟಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡ ಸಿಗ್ತಾ ಇರುವಂಥದ್ದು ಸಿಲ್ವರ್ ಬಣ್ಣದ ಮೆಟಾಲಿಕ್ ಬಾಡಿಯನ್ನು ಹೊಂದಿರುವಂಥ ಟ್ಯಾಬ್ಲೆಟ್ಟು. ಸೊ ಫಸ್ಟ್ ಇಂಪ್ರೆಷನಲ್ಲಿ ಬಿಲ್ಡ್ ಕ್ವಾಲಿಟಿ ವೈಸ್ ಹೆವಿ ಇಂಪ್ರೆಸ್ ಮಾಡ್ತು. ಈ ಒಂದು ಟ್ಯಾಬ್ಲೆಟ್ ಏನಿದೆ ಇದು 508 ಗ್ರಾಮ್ ವೆಯ್ಟ್ ಇರುವಂಥದ್ದು, ಅಂದರೆ ಅರ್ಧ kg ವೆಯ್ಟು. ತುಂಬ ಥಿನ್ನಾಗಿರುವಂಥದ್ದು, ಆಯಿತಾ. ಕೇವಲ 6.9 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಸೊ ಸೂಪರ್ ಅಂತೀನಿ. ಸೊ ಲುಕ್ ವೈಸ್ ಒಂದು ರೀತಿ ಹೆವಿ ಪ್ರೀಮಿಯಮ್ ಅನಿಸುತ್ತೆ. ಇದು ತುಂಬ ಕಡಿಮೆ ಬೆಲೆ. ಆ್ಯಕ್ಚುಲಿ ನೋಡೋಕ್ಕೋದ್ರೆ ಇದು ಕಡಿಮೆ ಬೆಲೆನೇ ಟ್ಯಾಬ್ಲೆಟಿಗೆ. ಕಡಿಮೆ ಬೆಲೆಯ ಟ್ಯಾಬ್ಲೆಟ್ ಅಂತ ಅನಿಸಲ್ಲ. ಸೊ ಸೂಪರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲುಕ್ ವೈಸ್ ಅಂತ ಸಖತ್ ಇಂಪ್ರೆಸ್ ಮಾಡ್ತು ನನಗೆ. ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ, ಬಟ್ ಸ್ಕ್ರೀನ್ ಗಾರ್ಡ್ ಹಾಕೊಳ್ಳಿ. ತುಂಬ ದೊಡ್ಡ ಸ್ಕ್ರೀನು. ಸೊ ಸ್ಕ್ರೀನ್ ಗಾರ್ಡ್ಗೂ ಬೆಲೆ ಜಾಸ್ತಿ ಆಗ್ಬೋದು. ಅವ್ರು ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ. ಆಗಲಿದ್ದಂಗೆ ಹಿಂದ್ಗಡೆ ನಿಮಗೆ ಮೆಟಾಲಿಕ್ ಬಾಡಿ ಸಿಗ್ತಾ ಇರುವಂಥದ್ದು ಮತ್ತು ಮೇಲ್ಗಡೆ ಇರುವಂಥದ್ದು ಇದು ಈ ವಾಲ್ಯೂಮ್ ಬಟನಿಂದ ಈ ಕಡೆ ಇರುವಂಥದ್ದು ಪ್ಲಾಸ್ಟಿಕ್ ಬಿಲ್ಡ್. ಇಷ್ಟಕ್ಕೆ ಮಾತ್ರ ಪ್ಲಾಸ್ಟಿಕ್ಕನ್ನು ಹಾಕಿದ್ರು. ಒಂದು ಡ್ಯುಯಲ್ ಟೋನ್ ರೀತಿ ಕಾಣುತ್ತೆ ನಿಮಗೆ. ಸೊ ಹಿಂದ್ಗಡೆ ನಿಮಗೆ ಕ್ಲೀನ್ ಫಿನಿಶು ಮತ್ತೊಂದು ಸಣ್ಣ ಕ್ಯಾಮ್ರಾ ಇದೆ. ಫ್ರಂಟಲ್ಲಿ ನಿಮಗೆ ಬೆಝಲ್ ನೋಡ್ತಾ ಇದ್ದೀರಾ, ಹೆವಿ ಅಂದರೆ ಹೆವಿ ದೊಡ್ಡ ಬೆಝಲ್ಗಳು. ನಿಮಗೆ ಕ್ಯಾಮ್ರಾ ಹಿಂಗೆ ಲ್ಯಾಂಡ್ಸ್ಕೇಪಲ್ಲಿ ಕೊಟ್ಟಿದ್ದಾರೆ ಮೇಲ್ಗಡೆ. ಸೊ ನೀವೇನಾದ್ರು ವಿಡಿಯೋ ಕಾಲ್ ಮಾಡಬೇಕಾದ್ರೆ ಅಥವಾ ಆನ್ಲೈನ್ ಕ್ಲಾಸು ಅಥವಾ ಏನೋ ಮೀಟಿಂಗು, ಗೂಗಲ್ ಮೀಟಿಂಗು, ಇದನ್ನೆಲ್ಲ ಝೂಮ್ ಕಾಲ್ಸ್ ಅಟೆಂಡ್ ಮಾಡಬೇಕಾದ್ರೆ ತುಂಬ ಯೂಸ್ಫುಲ್ ಆಗುತ್ತೆ ನಂಗೆ ಅನ್ನಿಸ್ತಂಗೆ. ಇನ್ನು ಈ ಒಂದು ಟ್ಯಾಬಲ್ಲಿ ನಿಮಗೆ USB Type-C ಪೋರ್ಟ್ ಸಿಗ್ತಾ ಇರುವಂಥದ್ದು ಮತ್ತು 3.5 ಹೆಡ್ಫೋನ್ ಜಾಕ್ಸ್ ಇದೆ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಜೊತೆಗೆ ಈ ಒಂದು ಟ್ಯಾಬ್ಲೆಟಲ್ಲಿ 4 ಸ್ಪೀಕರ್ ಇರುವಂಥದ್ದು. ಹೌದು, ಕ್ವಾಡ್ ಸ್ಪೀಕರ್ ಗ್ರಿಲ್ಲು ಗಮನಿಸ್ತಾ ಇದ್ರೆ ಮೇಲ್ಗಡೆ ಕೆಳಗಡೆ ಸೂಪರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಪೀಕರ್ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಓವರಾಲ್ ಹೇಳ್ಬೇಕಂತ ಅಂದರೆ ಒಂದು ಪ್ರೈಸನ್ಸ್ಗೆ ಒಂದು ಒಳ್ಳೆಯ ಬಿಲ್ಡ್ ಅಂತ ಅನ್ನಿಸ್ತಾ ಇರುವಂಥದ್ದು. ಯೂಶಲಿ ನೀವು ಯಾವ ಟ್ಯಾಬ್ಲೆಟ್ ತೊಗೊಂಡ್ರು ಕೂಡ ಸಿಮಿಲರ್ ಇರುತ್ತೆ. ಮೆಟಾಲಿಕ್ ಬಾಡಿ ಕೊಟ್ಟವರಲ್ಲ, ಯೂಶಲಿ ಪ್ರೈಸನ್ಸ್ ಎಲ್ಲರೂ ಕೂಡ ಮೆಟಾಲಿಕ್ ಬಾಡಿನ ಕೊಡ್ತಾರೆ ಯೂಶಲಿ ಟ್ಯಾಬ್ಲೆಟಲ್ಲಿ. ಸೊ ಇಂಪ್ರೆಸಿವ್ ಅನ್ನಿಸ್ತು, ಇಷ್ಟ ಆಯ್ತು ನನಗೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಟ್ಯಾಬ್ಲೆಟಲ್ಲಿ 10.5 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ನ ಹೊಂದಿರುವಂಥ TFT ಡಿಸ್ಪ್ಲೇ ಇರುವಂಥದ್ದು, ಆಯಿತಾ. IPS ಡಿಸ್ಪ್ಲೇ ನಿಮ್ಬೋದಾಗಿತ್ತು. TFT ಡಿಸ್ಪ್ಲೇ ಕೂಡ ಚೆನ್ನಾಗಿದೆ. ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ. ವ್ಯೂಯಿಂಗ್ ಆ್ಯಂಗಲ್ಸ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿರುವಂಥದ್ದು. ಆದರೆ ಅಷ್ಟೊಂದು ಬ್ರೈಟ್ ಇದೆ ಅಂತ ಅನ್ನಿಸ್ಲಿಲ್ಲ. ಇನ್ನೂ ಬ್ರೈಟ್ ಆಗಿರಬೇಕಾಗಿದ್ದು ಡಿಸ್ಪ್ಲೇ. ಯೂಶಲಿ ಈ ರೀತಿ ಟ್ಯಾಬ್ಲೆಟನ್ನು ಒಂದು ಪ್ರೈಸನ್ಸಲ್ಲಿ ಮೀಡಿಯಾ ಕನ್ಸಂಪ್ಷನ್ಗೆ ಮಾಡ್ತಾರೆ, ಆಯಿತಾ. ಮೀಡಿಯಾ ಕನ್ಸಂಪ್ಷನ್ಗೆ ಮೋಸ್ಟ್ ಆಫ್ ದ ಜನ ಯೂಸ್ ಮಾಡೋದು, ಅಥವಾ ಸಣ್ಣ ಒಂದು ಅಪ್ಲಿಕೇಶನ್, ಬೇಸಿಕ್ ಅಪ್ಲಿಕೇಶನ್ಗಳು PPT, ವರ್ಲ್ಡ್ ಇದನ್ನೆಲ್ಲ ನೋಡೋದಕ್ಕೆ ಜನ ಯೂಸ್ ಮಾಡಿದ್ರೆ, ಅಥವಾ ಕೆಲವೊಂದು ಆರ್ಟಿಕಲ್ ನೋಡೋದಕ್ಕೆ, ಕೆಲವೊಂದು ಓದೋದಕ್ಕೆ ಬುಕ್ಕನ್ನು ಯೂಸ್ ಮಾಡ್ಕೊಬೋದು. ಸೊ ಅದರಿಂದ ಒಂದು ಒಳ್ಳೆ ಡಿಸ್ಪ್ಲೇ ಇರಬೇಕಾಗಿತ್ತು ಅಂತ ನನಗೆ ಅನಿಸುತ್ತೆ. ಬಟ್ ನಾನು ನೋಡಿರೋಂಗೆ ಈ ಪ್ರೈಸನ್ಸಲ್ಲಿ ಲಾಂಚ್ ಆಗಿರುವಂಥ ಎಲ್ಲ ಟ್ಯಾಬ್ಲೆಟ್ಗಳು ಸಿಮಿಲರ್ ಡಿಸ್ಪ್ಲೇ ಹೊಂದಿರ್ತವೆ. TFTನೇ ಕೊಟ್ಟಿರ್ತಾರೆ ಯೂಶಲಿ 60% ಡಿಸ್ಪ್ಲೇ. ಸೊ ಓಕೆ ಅಂತೀನಿ, ಆಯಿತಾ. ಹೆವಿ ಇಂಪ್ರೆಸಿವ್ ಅಲ್ಲ, ಡಿಸ್ಪ್ಲೇ ಇನ್ನೂ ಚೆನ್ನಾಗಿ ನೀಡ್ಬೋದಾಗಿತ್ತು. ದೊಡ್ಡ ಡಿಸ್ಪ್ಲೇ ಅಲ್ವಾ, ನೀಡ್ಬೋದಾಗಿತ್ತು. ಬಟ್ ಅಷ್ಟೊಂದು ಕೆಡ್ತಾಗಿದೆ ಅಂತ ನಾನಲ್ಲ, ಓಕೆ ಅಂತೀನಿ. ಏನೋ ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಆಗಲಿದಂಗೆ ವೈಫೈ LTE 2 ವೇರಿಯಂಟು. ಅದರಲ್ಲಿ 3 GB 32 GB ರ್ಯಾಮ್ನ ಒಂದು ವೇರಿಯಂಟ್ ಇದೆ ಮತ್ತು ಇನ್ನೊಂದು 4 GB 64 GB ಸ್ಟೋರೇಜ್ನ ವೇರಿಯಂಟ್ ಕೂಡ ಇರುವಂಥದ್ದು. ನಿಮ್ಗೆ ಇಷ್ಟ ಬಂದಿದ್ದು ತೊಗೊಳ್ಳಿ. ಪ್ರಿಫರಬಲಿ 4 GB ತೊಗೊಂಡ್ರೆ ತುಂಬ ಒಳ್ಳೆಯದು ಅನಿಸುತ್ತೆ. ಯೂಶಲಿ ಟ್ಯಾಬ್ಲೆಟನ್ನೆಲ್ಲ ಅವರು ಮೀಡಿಯಾ ಕನ್ಸಂಪ್ಷನಿಗೆ ಮಾಡೋದ್ರಿಂದ ಹೆವಿ ರ್ಯಾಮ್ನ ಅವಶ್ಯಕತೆ ಕೂಡ ಇರೋದಿಲ್ಲ. ಇದರಲ್ಲಿ ನೀವು ಹೆವಿ ಗೇಮೆಲ್ಲ ಆಡಲ್ಲ, ಆಯಿತಾ. ಗೇಮ್ ಆಡೋರ್ಗಂತೂ ಅಲ್ವೇ ಅಲ್ಲ, ತಲೆ ಕೆಡಿಸ್ಕೊಂಬಿಡಿ. ಪ್ರೋಸರಿಗೆ ಬರ್ತೀನಿ. ಸೊ ಅದರಿಂದ
ತೊಗೊಂಡ್ರೆ 4 GB ವೇರಿಯಂಟ್ನೇ ತೊಗೊಳ್ಳಿ ಅಂತೀನಿ. 4 GB ತೊಗೊಂಡ್ರೆ ಸ್ವಲ್ಪ ಒಂದು 2,000 ರೂಪಾಯಿ ಜಾಸ್ತಿ ಆಗುತ್ತೆ. ಇನ್ನು ಪ್ರೋಸರಿಗೆ ಬಂತು ಅಂತಂದರೆ ನನಗಂತೂ ಬೇಜಾರಾಯ್ತು. ಏನಕ್ಕೆ ಅಂತಂದರೆ ಈ ಒಂದು ಟ್ಯಾಬ್ಲೆಟಲ್ಲಿ ಯೂನಿಸಾಕ್ ಪ್ರೋಸರ್ ಇರುವಂಥದ್ದು. ಯೂನಿಸಾಕ್ T618 ಪ್ರೋಸರ್. ಇದು ಆ್ಯಕ್ಚುಲಿ ಅಂಥ ಕೆಟ್ಟ ಪ್ರೋಸರು ಅಲ್ಲ. ನಾನು ಅಂಥದ್ದು ಬೇಕು ಚೆಕ್ ಮಾಡಿದಂಗೆ ಸುಮಾರು 2,10,000 ತನಕ ರೇಟಿಂಗನ್ನು ಕೊಡುತ್ತೆ. ಸೊ ಅಂಥ ಕೆಟ್ಟ ಪ್ರೋಸರ್ ಅಂತೂ ಅಲ್ಲ. ಈ ಪ್ರೈಸ್ ರೇಂಜಿಗೆ ನೀವು ಯಾವ್ದು ತೊಗೊಂಡ್ರೂ ಸಿಮಿಲರ್ ಈ ಪ್ರೋಸರ್ ಇರುತ್ತೆ, ಅಥವಾ ಇದರಷ್ಟೇ ಪವರನ್ನು ಹೊಂದಿರುವಂಥ ಪ್ರೋಸರ್ಗಳು ನಿಮಗೆ ಒಂದು ಟ್ಯಾಬ್ಲೆಟಲ್ಲಿ ಸಿಗುತ್ತೆ. ನಿಮಗೆ ಇನ್ನೂ ಹೆವಿ ಪವರ್ಫುಲ್ ಬೇಕು ಅಂತಂದರೆ 30,000-40,000 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಸೊ ಪರವಾಗಿಲ್ಲ ಅಂತೀನಿ. ನಿಮಗೆ ಮೀಡಿಯಾ ಕನ್ಸಂಪ್ಷನ್ಗೆ ಅಂದರೆ ವೀಡಿಯೋ ನೋಡೋದಕ್ಕೆ, ಮೂವಿ ನೋಡೋದಕ್ಕೆ, ನೆಟ್ಫ್ಲಿಕ್ಸು ಪ್ರೈಮೆಲ್ಲ ಯೂಸ್ ಮಾಡೋದಕ್ಕೆ ಏನು ತೊಂದರೆ ಆಗೋದಿಲ್ಲ. ನಾರ್ಮಲ್ ಬೇಸಿಕ್ ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಸೊ ಓಕೆ ಅಂತೀನಿ. ಬಟ್ ಇನ್ನೂ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಇದ್ದರೆ ಚೆನ್ನಾಗಿರ್ತಾ ಇತ್ತು. ಇದು ಯೂನಿಸಾಕ್ ಪ್ರೋಸರು. ಸೊ ಯೋಚನೆ ಮಾಡಿ, ಕೆಲವು ಜನಕ್ಕೆ ಈ ಒಂದು ಪ್ರೋಸರ್ ಇಷ್ಟ ಆಗಲ್ವೇನೋ. ಇದರಲ್ಲಿ ನೀವು ಗೇಮೆಲ್ಲ ಆಡೋದಕ್ಕೆ ಆಗಲ್ಲ, ಆಯಿತಾ. ನಾನು ಟ್ರೈ ಮಾಡಿದೆ, ಅಷ್ಟೊಂದು ನಿಮಗೆ ಈ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಲ್ಲ. ಗೇಮಿಂಗ್ ಅಂತೂ ಅಲ್ವೇ ಅಲ್ಲ. ಇದು ಆಡ್ಬೋದು ಗೇಮ್ನೆಲ್ಲ, ಒಂದು ಮಿಡ್ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಬಟ್ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಲ್ಲ ಗೇಮಿಂಗ್ ಆಡ್ಬೇಕಾದ್ರೆ. ಆ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರಲ್ಲ. ಬೇಸಿಕ್ ಗೇಮ್ಸ್ಗಳಲ್ಲಿ ಆರಾಮಾಗಿ ಆಡ್ಕೊಬೋದು. ಪಬ್ಜಿ ಲೆವೆಲ್ಲು, ಫ್ರೀ ಫೈರನ್ನು ಆಡ್ಬೋದು ಬೇಕಾದ್ರೆ. ಪಬ್ಜಿ ಎಲ್ಲ ಸ್ವಲ್ಪ ಹೆವಿ ಗ್ರಾಫಿಕ್ ಇರೋದ್ರಿಂದ ಸ್ವಲ್ಪ ನಿಮಗೆ ಕಷ್ಟ ಅನ್ನಿಸ್ಬೋದು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತಂದರೆ, ಫಸ್ಟ್ ಆಫ್ ಆಲ್ ಈ ಒಂದು ಟ್ಯಾಬ್ಲೆಟು ಕ್ಯಾಮ್ರಾಗೋಸ್ಕರ ಮಾಡಿರುವಂಥ ಟ್ಯಾಬ್ಲೆಟ್ ಅಲ್ಲ. ಇನ್ನು ಕೊಡಬೇಕಲ್ಲ ಅಂತ ಕೊಟ್ಟಿರ್ತಾರೆ. ಯೂಶಲಿ ಝೂಮ್ ಕಾಲ್ಸು ಅಥವಾ ನಾರ್ಮಲ್ ವೀಡಿಯೋ ಕಾಲ್ನ ಮಾಡೋದಕ್ಕೋಸ್ಕರ ನೀಡಿರ್ತಾರೆ. ಇದರಲ್ಲಿರುವಂಥ ಮೇನ್ ಸೆನ್ಸಾರ್ 8 MP ಮೇನ್ ಸೆನ್ಸಾರ್. ಇದು ತೆಗೆಯುವಂಥ ಫೋಟೋ ಕೆಡದಾಗಿದೆ. ಬಟ್ ತೋರಿಸ್ತಾ ಇದ್ದೀನಿ, ಫೋಟೋ ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಸೊ ಇದು ನಿಮಗೆ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾ 5 MP. ಇದರ ಸ್ಯಾಂಪಲ್ನ ಕೂಡ ತೋರಿಸ್ತಾ ಇದ್ದೀನಿ, ಅಷ್ಟೇ. ಸೊ ಇದು ಕೂಡ ನಿಮಗೆ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಬಾರಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಕ್ಯಾಮ್ರಾಗೋಸ್ಕರ ತಗೊಳಕ್ಕೆ ಹೋಗಬೇಡಿ. ನಂಗೆ ಗೊತ್ತಿನಿ ತುಂಬ ಜನ ಕ್ಯಾಮ್ರಾಗೋಸ್ಕರ ತಗೊಳ್ಳಲ್ಲ ಇದನ್ನ ಅಂತ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಒಂದು ಟ್ಯಾಬಲ್ಲಿ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ಸೊ ಆಬ್ವಿಯಸ್ಲಿ ಟ್ಯಾಬಲ್ಲಿ ನೀಡಿದರೆ ಸ್ವಲ್ಪ ಬೆಲೆ ಜಾಸ್ತಿ ಆಗಿಬಿಡುತ್ತೆ. ಸೊ ಅದನ್ನು ಕೇವಲ ಫೇಸ್ ಅನ್ಲಾಕ್ ಇರುವಂಥದ್ದು. ಸೊ ಫೇಸ್ ಅನ್ಲಾಕ್ ಹಿಂಗೆ ಮಾಡಬೇಕಾಗತ್ತೆ, ಹಿಂಗೆ ಇಟ್ಕೊಂಡು ಹಿಂಗೆ. ಸೊ ಅದು ಒಂದು ಲೆವೆಲಿಗೆ ಫಾಸ್ಟಾಗಿದೆ. ತೋರಿಸ್ತೀನಿ ಬೇಕಾರೆ. ಅನ್ಲಾಕ್ ಆಗಿಬಿಡುತ್ತೆ, ಪರವಾಗಿಲ್ಲ ಅಂತ. ನಂಗೆ ಗೊತ್ತಿಲ್ಲ ಎಷ್ಟು ಜನ ಇದರಲ್ಲಿ ಫೇಸ್ ಅನ್ಲಾಕ್ ಯೂಸ್ ಮಾಡ್ತೀರಾ ಅಂತ. ಇನ್ನು ಈ ಒಂದು ಟ್ಯಾಬ್ಲೆಟ್ನ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಒಂದು ಟ್ಯಾಬ್ಲೆಟ್ನಲ್ಲಿ 7,040 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ತುಂಬ ಒಳ್ಳೆಯ ವಿಷಯ 7,000 ಅಂತ ಅಂದರೆ. ಬಟ್ ಬಾಕ್ಸ್ ಒಳಗೆ ನಿಮಗೆ ಕೇವಲ 8 ವ್ಯಾಟ್ ಅಥವಾ 8 ವ್ಯಾಟಿನ ಚಾರ್ಜರ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಒಂದು ಟ್ಯಾಬ್ಲೆಟ್ 15 ವ್ಯಾಟ್ನ ಚಾರ್ಜರ್ನ ಸಪೋರ್ಟ್ ಮಾಡುತ್ತೆ. ಸೊ ನೀವು 7,000 mAh ಕೆಪಾಸಿಟಿನ ಅಷ್ಟು ಕಡಿಮೆ ವ್ಯಾಟ್ನ ಚಾರ್ಜರ್ನ ಚಾರ್ಜ್ ಮಾಡೋದಕ್ಕೆ ಹೆವಿ ಟೈಮ್ ತೊಗೊಳುತ್ತೆ. ಸೊ ಬೆಟರ್ ನೀವು ಒಂದು ಸ್ವಲ್ಪ ಫಾಸ್ಟ್ ಚಾರ್ಜರ್ ಇಟ್ಕೊಂಡ್ರೆ ಒಳ್ಳೆಯದು. 15 ವ್ಯಾಟ್ನೇ ಕೊಡ್ಬೋದಾಗಿತ್ತು, ಆಯಿತಾ. ಬಟ್ ಕೊಟ್ಟಿಲ್ಲ. 15 ವ್ಯಾಟ್ ಸಪೋರ್ಟ್ ಅಂತೂ ಆಗುತ್ತೆ, ಓಕೆ ಅಂತೀನಿ. ಬಟ್ ಬ್ಯಾಟ್ರಿ ಬ್ಯಾಕ್ ಅಂದರೆ 7,000 mAh ಕೆಪಾಸಿಟಿ ಅಂತೂ ಸೂಪರ್ ಅಂತೀನಿ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತಂದರೆ, ಈ ಒಂದು ಟ್ಯಾಬ್ಲೆಟ್ನಲ್ಲಿ ಆಗಲಿದಂಗೆ 4 ಸ್ಪೀಕರ್ ಇರುವಂಥದ್ದು. ಕ್ವಾಡ್ ಸ್ಪೀಕರು, ಡಾಲ್ಬಿ ಅಟ್ಮೋಸನ್ನು ಕೂಡ ಸ್ಪೋರ್ಟ್ ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ, ಆಯಿತಾ. ತುಂಬ ಡೀಟೇಲ್ಸ್ ಸಕ್ಕತ್ತಾಗಿರೋ ಕ್ರಿಸ್ಪ್ ಆಗಿದೆ. ಮತ್ತು ವಾಲ್ಯೂಮ್ ಅಂದರೆ ಲೆವೆಲ್ಸ್ ಅಷ್ಟೊಂದು ಜೋರಾಗಿ ಕೇಳುತ್ತೆ ಅಂತ ಅನ್ನಿಸ್ತಿಲ್ಲ. ಅದಕ್ಕೇನು ಜೋರಾಗಿ ಕೇಳುವಂಥ ಟ್ಯಾಬ್ಲೆಟ್ ಅಂತಿದೆ, ಅದರಿಂದ ನನಗಿದು ಹೆವಿ ಜೋರು ಅಂತ ಅನ್ನಿಸ್ಲಿಲ್ಲ. ಬಟ್ ಬೇರೆ ನೋಡಿಕೊಂಡ್ರೆ ಓಕೆ ಅಂತೀನಿ. ಅವರು 3.5 ಹೆಡ್ಫೋನ್ ಜಾಕ್ ಕೂಡ ಕೊಟ್ಟಿದ್ರಲ್ವಾ. ಸೊ ಆ ಮುಖಾಂತರ ಬೇಕಾದರೂ ನೀವು ಡಾಲ್ಬಿ ಅಟ್ಮೋಸ್ ಸೌಂಡನ್ನು ಕೇಳಿಸ್ಕೊಬೋದು. ಸೊ ಈ ಕಡೆ ಇದೆ, ಗಮನಿಸ್ತಾ ಇದ್ದಾರೆ ಹೆಡ್ಫೋನ್ ಜಾಕು, ಓಕೆ ಅಂತೀನಿ. ಸ್ಪೀಕರ್ ಪರವಾಗಿಲ್ಲ. ಇನ್ನು ಈ ಒಂದು ಟ್ಯಾಬ್ಲೆಟ್ ಇರುವಂಥ OS ಆ್ಯಂಡ್ರಾಯ್ಡ್ 11ನ ಬೇಸ್ಗಳನ್ನು ಆಗ್ತಿರುವಂಥ One UI. ಸೊ ಇದು ಅಷ್ಟೊಂದು ಸ್ಮೂತ್ ಅಂತ ಅನ್ನಿಸ್ಲಿಲ್ಲ ನನಗೆ. ಟ್ಯಾಬ್ಲೆಟ್ ಲೆವೆಲ್ಗೆ ಇನ್ನೂ ಸ್ಮೂತಾಗಿರ್ಬೋದಾಗಿತ್ತು. ಮತ್ತು ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಬೈಜೂಸ್ ಅದು ಇದೆಲ್ಲ ಹಾಕೋ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಕೋತೀನಿ. ಕೆಲವು ಜನ ಮೋಸ್ಟ್ಲಿ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡೋರು ಈ ಸಬ್ಸ್ಕ್ರಿಪ್ಷನ್ ಬೈಜೂಸ್ ಹೊಂದಿರ್ಬೋದೇನೋ, ಅಂಥವ್ರಿಗೆ ಇದು ಹೆಲ್ಪ್ ಆಗ್ಬೋದೇನೋ. ಸೊ OS ಓಕೆ, ಕ್ಲೀನಾಗಿದೆ. ಬಟ್ ಈ ಟ್ಯಾಬ್ಲೆಟ್ ಅಷ್ಟೊಂದು ಪವರ್ಫುಲ್ ಅಲ್ಲದ ಕಾರಣ ನನಗೆ ಸ್ವಲ್ಪ ಒಂದು ಇದು ಫೀಲ್ ಕೊಡುತ್ತೆ ನನಗೆ. ಬಟ್ ಮೀಡಿಯಾ ಕನ್ಸಂಪ್ಷನ್ಗೆಲ್ಲ ಏನು ತೊಂದರೆ ಆಗೋಲ್ಲ. ಸೊ ಅದರಲ್ಲೂ ನನಗೆ ಪ್ರಾಬ್ಲಮ್ ಕೊಡಲಿಲ್ಲ. ಸೊ ನೋಡಿ, OS ಓಕೆ ಅಂತೀನಿ. ಇನ್ನು ಈ ಒಂದು ಟ್ಯಾಬ್ಲೆಟ್ ನಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಇದೆ. ಸೊ ಖುಷಿ ಕೊಟ್ಟಂಥ ವಿಷಯ ಡ್ಯುಯಲ್ ಬ್ಯಾಂಡ್ ವೈಫೈ ಇರುವಂಥದ್ದು ಮತ್ತು ಬ್ಲೂಟೂತ್ 5.0 ಇರುವಂಥದ್ದು. ಸೊ ಇದಿಷ್ಟು ಕೆಲವೊಂದು ಬೇಸಿಕ್ ಸ್ಪೆಸಿಫಿಕೇಷನ್ ಈ ಒಂದು ಟ್ಯಾಬ್ಲೆಟ್ನ ಬಗ್ಗೆ. ಸೊ ನನಗನ್ನಿಸ್ದಂಗೆ ಈ ಒಂದು ಟ್ಯಾಬ್ಲೆಟ್ ನಿಮಗೆ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಬೇಕು ಅಂತಂದರೆ ನೋಡಿ, ಒಂದು 17,000 ಆಗುತ್ತೆ, ಪರ್ಚೇಸ್ ಮಾಡ್ಬೋದು. ನಿಮಗೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಆಲ್ಮೋಸ್ಟ್ ಸಿಮಿಲರ್ ಸ್ಪೆಸಿಫಿಕೇಷನ್ ಹೊಂದಿರುವಂಥ ಟ್ಯಾಬ್ಲೆಟ್ ಇನ್ನೂ ಕಡಿಮೆಗೆ ಸಿಗುತ್ತೆ. 14,000-15,000 ಈಗೆಲ್ಲ ರೀಸೆಂಟಾಗಿ ಜಾಸ್ತಿ ಮಾಡಿರ್ಬೋದೇನೋ. ನಾನು ಕೆಲವೊಂದು ರಿವ್ಯೂ ಮಾಡಿದ್ದೆ, ಅದೆಲ್ಲ ಆ ಟೈಮಲ್ಲಿ 14,000-15,000 ಇತ್ತು ಅಂತ ಅನ್ಕೋತೀನಿ. ಸೊ ಈ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಬೇಕು ಅಂದರೆ ನೋಡಿ, ವಿತ್ ಆಫರು
ನಿಮ್ಗೊಂದು 16,000 ಸಿಗೆಲ್ಲ ಸಿಗ್ಬಿಡುತ್ತೆ. ಜೊತೆಗೆ ಫ್ರೀಯಾಗಿ ಏನೋ ಬ್ಯಾಕ್ ಕವರ್ ಕೂಡ ಸಿಗುತ್ತಂತೆ. ಸೊ ನೋಡಿ, ಪ್ರಿಫರ್ ಮಾಡ್ಬೋದು. ಏನಕ್ಕೆ ಅಂದರೆ ಈ ಪ್ರೈಸ್ ರೇಂಜಲ್ಲಿ, ಅಂದರೆ ಈ ಕೆಟಗರಿಯಲ್ಲಿ, ಟ್ಯಾಬ್ಲೆಟ್ ಕೆಟಗರಿಯಲ್ಲಿ ಕಾಂಪಿಟೇಷನ್ನೇ ಇಲ್ಲ. ಯಾರು ಕಾಂಪಿಟೇಷನ್ ಅಷ್ಟೊಂದು ಇಲ್ಲವೇ ಇಲ್ಲ. ಈ ಸ್ಯಾಮ್ಸಂಗ್ ಅವರು ಅಂತೂ ಮುಂಚೆಯಿಂದನೂ ಇದ್ದಾರೆ, ಬಟ್ ಇವರು ಅಷ್ಟೊಂದು ಸೇಲ್ಸ್ ಇಲ್ಲ. ಬಟ್ ರೀಸೆಂಟಾಗಿ ಎಲ್ಲರೂ ಲಾಂಚ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಅದರಿಂದ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಆಗ್ತದೆ ಬಿಟ್ಟರೆ, ಈಗಲೂ ಕೂಡ ಅಷ್ಟೊಂದು ಕಾಂಪಿಟರ್ಗಳು, ಅಷ್ಟೊಂದು ಆಪ್ಷನ್ಗಳು ಒಂದು ಟ್ಯಾಬ್ಲೆಟಲ್ಲಿ ಇಲ್ಲ. ಸೊ ಇದಿಷ್ಟು ನೋಡಿ, ಬೆಲೆ ಆಫರ್ ಟೈಮಲ್ಲಿ ತೊಗೊಳ್ಳಿ, ವರ್ತ್ ಅಂತ ಅನಿಸುತ್ತೆ. ಸೊ ಇಷ್ಟ ಆಗ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದು, ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದೆ.